ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸಿನಿ. ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಸ್ಥಿರತೆ ಇರಲಿ ಅಂತ ನಾವು ಎಷ್ಟೋ ಉಪಾಯಗಳನ್ನು ರೆಮಿಡೀಸನ್ನು ಮಾಡ್ತೀವಿ. ಎಲ್ಲ ಉಪಾಯಗಳನ್ನು ರೆಮಿಡೀಸನ್ನು ನಾವು ಮಾಡ್ತಾನೇ ಇರಬೇಕು. ಏಕೆಂದರೆ ಯಾವಾಗ ಯಾವ ಉಪಾಯ ನಮಗೆ ಫಲ ತಂದು ಕೊಡುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಎಲ್ಲ ಉಪಾಯಗಳ ಜೊತೆ ಶ್ರೀ ಲಕ್ಷ್ಮೀನಾರಾಯಣರ ಸ್ತೋತ್ರಗಳ ಪಠನೆಯನ್ನು ಮಾಡಲೇಬೇಕು. ನಿತ್ಯ ಶ್ರೀ ಸೂಕ್ತದ ವೆಂಕಟೇಶ ಸ್ತೋತ್ರದ ಪಠನೆಯನ್ನು ಪ್ರಾರಂಭಿಸಿ ನೋಡಿ. ತುಂಬ ಒಳ್ಳೆಯ ಬದಲಾವಣೆಗಳನ್ನು ನೋಡ್ತೀರಾ. ಆರ್ಥಿಕವಾಗಿ ಮುಂದೆ ಹೋಗುವ ಒಳ್ಳೆಯ ಜೀವನ ಅನುಭವಿಸುವಂತಹ ಅಧಿಕಾರ ಎಲ್ಲರಿಗೂ ಇದೆ. ಭಕ್ತಿಯಿಂದ ಮಾಡಿದ ಪೂಜೆ ಆರಾಧನೆ ಯಾವತ್ತೂ ಫೇಲ್ ಹೋಗೋದೇ ಇಲ್ಲ. ನಿಮ್ಮ ಭಕ್ತಿಗೆ ಬಡ್ಡಿ ಹಚ್ಚಿ ದೇವರು ನಿಮಗೆ ಮರಳಿ ಕೊಟ್ಟೇ ಕೊಡ್ತಾನೆ. ಪರೀಕ್ಷೆಗೆ ನೀವು ಸ್ವತಃ ಕುಳಿತುಕೊಳ್ಳಿ. ದೇವರ ಪರೀಕ್ಷೆಯನ್ನು ನೋಡಬೇಡಿ. ಫಲಿತಾಂಶದ ನಿರೀಕ್ಷೆ ಕೂಡ ಮಾಡಬೇಡಿ. ಉತ್ತೀರ್ಣ ಅಂತೂ ನೀವು ಆಗೇ ಆಗ್ತೀರಾ. ದೇವರ ಲೀಲೆ ಸ್ವತಃ ನೋಡ್ತೀರಾ. ಮನೆಯಲ್ಲಿ ಹಾಲು ಯಾವತ್ತೂ ಇರೋದು ತುಂಬ ಅವಶ್ಯಕ. ನಮ್ಮ ಸಮೃದ್ಧಿಯನ್ನು ತೋರಿಸುತ್ತದೆ ಇದು. ಲಕ್ಷ್ಮಿ ಸ್ಥಿರವಾಗಿರುವ ಲಕ್ಷಣ ಕೂಡ ಹಾಲು ಇರೋದು. ಬ್ಯುಸಿ ಲೈಫ್ನಲ್ಲಿ ನಮ್ಮಿಂದ ಎಷ್ಟೇ ಕಾಳಜಿ ತೊಗೊಂಡ್ರೂ ಇಂತಹ ತಪ್ಪುಗಳು ಆಗ್ತಾನೇ ಇರುತ್ತವೆ. ಯಾವತ್ತೂ ಹಾಲು ಇರಲೇಬೇಕು ನಿಜ. ಆದರೆ ಕೆಲವೊಂದು ಸಲ ಆಕಸ್ಮಿಕ ಅತಿಥಿಗಳು ಬಂದರೆ ಅಥವಾ ಏನೋ ಒಂದು ಕಾರಣದಿಂದ ಹಾಲು ಆಗೋ ಚಾನ್ಸ್ ಇರುತ್ತದೆ. ಹಸಿ ಹಾಲು ಶ್ರೀ ಲಕ್ಷ್ಮಿಗೆ ಅತಿ ಪ್ರಿಯ ಅಂತ ಹೇಳ್ತಾರೆ. ನಮ್ಮ ಮನೆಯಲ್ಲಿ ಹಸಿ ಹಾಲು ಯಾವತ್ತೂ ಸ್ಥಿರವಾಗಿ ಇಟ್ಟಿರಬೇಕು. ಇವತ್ತಿನ ಉಪಾಯ ಇದೆ. ಒಂದು ಮಣ್ಣಿನ ಸಣ್ಣ ಗಾತ್ರದ ಮಡಿಕೆಯನ್ನು ತೆಗೆದುಕೊಂಡು ಬನ್ನಿ. 5-10 ರೂಪಾಯಿಗೆ ಈಸಿಯಾಗಿ ಈ ಮಡಿಕೆ ಸಿಗುತ್ತದೆ. ಹಾಲಂತೂ ಡೈಲಿ ನಾವು ಮನೆಯಲ್ಲಿ ತರ್ತೀವಿ. ಈ ಮಣ್ಣಿನ ಮಡಿಕೆಗೆ ಹಾಲು ತುಂಬಿ ಅದರ ಮೇಲೆ ಮುಚ್ಚಳವನ್ನು ಮುಚ್ಚಿ ಫ್ರೀಜರ್ನಲ್ಲಿ ಐಸ್ ಸೆಕ್ಷನ್ನಲ್ಲಿ ಇಡಬೇಕು. 4-5 ತಿಂಗಳಾದರೂ ಇದು ಚೆನ್ನಾಗಿ ಇರುತ್ತೆ. ಅದರ ಮುಂದೆ ನೀವು ಮತ್ತೆ ಈ ಉಪಾಯವನ್ನು ಮಾಡಿದರೂ ಪರವಾಗಿಲ್ಲ. ನಂತರ ತೆಗೆಯುವಾಗ ಐಸ್ನಿಂದ ಮಡಿಕೆ ಎತ್ತೋದು ಕಷ್ಟ ಆಗುತ್ತೆ. ತುಂಬ ದಿನ ಇಟ್ಟಿದ್ದಕ್ಕೆ ಮಂಜುಗಡ್ಡೆ ಮೆತ್ಕೊಂಡಿರ್ತದೆ. ಅದಕ್ಕಾಗಿ ಒಂದು ಪ್ಲೇಟ್ನಲ್ಲಿ ಈ ಮಡಿಕೆಯನ್ನು ಇಡಿ. ಅಂದರೆ ಮಡಿಕೆ ಎತ್ತುವಾಗ ಮಡಿಕೆಗೂ ಕೂಡ ಏನೂ ಆಗೋದಿಲ್ಲ. ಈ ಉಪಾಯದಿಂದ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಹಸಿ ಹಾಲಿನ ಸ್ಥಿರತೆ ಕೂಡ ಇರುತ್ತದೆ. ಲಕ್ಷ್ಮೀ ಮಾತೆ ಕೂಡ ಸ್ಥಿರವಾಗಿ ಇರ್ತಾಳೆ. ಒಮ್ಮೆ ಮಡಿಕೆಗೆ ಹಾಲು ತುಂಬಿಟ್ಟು 4-5 ತಿಂಗಳ ನಂತರ ಬದಲಾಯಿಸಿ. ಮೇಲಿಂದ ಮೇಲೆ ಬದಲಾಯಿಸುವಂತಹ ಅವಶ್ಯಕತೆ ಕೂಡ ಇಲ್ಲ. ಐಸ್ನಲ್ಲಿ ಇಟ್ಟಿರೋದ್ರಿಂದ ಹಾಲು ಚೆನ್ನಾಗೇ ಇರುತ್ತೆ. ಈ ಉಪಾಯವನ್ನು ಮಾಡಿ ನೋಡಿ. ಖಂಡಿತವಾಗಿಯೂ ಒಳ್ಳೆಯ ಪರಿಣಾಮಗಳನ್ನು ನೀವೇ ನೋಡ್ತೀರಾ. ಶುಭವಾಗಲಿ. ಬೈ. ಟೇಕ್ ಕೇರ್.